ಸ್ನೇಹಿತರೆ, ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಒಂದು ವಿಭಿನ್ನವಾಗಿರೋಂಥ ಗ್ರಹಚಾನದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೇನೆ. ನಾವು ಇವತ್ತು ಮಾತಾಡ್ತಿರೋ ಗ್ರಹಚಾಲನೆ ಬಂದು ಶುಕ್ರನು ಮತ್ತು ಬುಧನು ಕಟಕ ರಾಶಿಯಲ್ಲಿ ಒಟ್ಟಿಗೆ ಸಂಚರಿಸುತ್ತಿದ್ದಾರೆ. ಈ ಸಂಚಲನದ ಮಹತ್ವ ಹೇಗಿದೆ, ಯಾರಿಗೆ ಲಾಭ, ಯಾರಿಗೆ ಎಚ್ಚರ, ಎಲ್ಲ ವಿಷಯಗಳನ್ನು ಈಗ ನಾವು ಒಂದೊಂದಾಗಿ ವಿಶ್ಲೇಷಣೆ ಮಾಡೋಣ. ಜ್ಯೋತಿಷ್ಯದಲ್ಲಿ ಯುತಿ ಅಂದರೆ 2 ಅಥವಾ ಹೆಚ್ಚು ಗ್ರಹಗಳು ಒಂದೇ ರಾಶಿಯಲ್ಲಿ ಒಂದೇ ಮನೆಯಲ್ಲಿ ಸೇರುವುದು. ಈ ವೇಳೆ ಶುಕ್ರ ಅಂದರೆ ಪ್ರೀತಿ, ಭೋಗ, ಸೌಂದರ್ಯ, ಸಂಗೀತ, ಹಣ, ವೈವಾಹಿಕ ಜೀವನ, ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟಿರುತ್ತೆ. ಬುಧ ಬುದ್ಧಿಮತ್ತೆ, ಚಾತುರ್ಯ, ಲೆಕ್ಕಾಚಾರ, ವ್ಯವಹಾರ, ಸಂವಹನ ಶಕ್ತಿಗೆ ಬುಧ ಗ್ರಹ ಸಂಬಂಧಪಟ್ಟಿರ್ತಾರೆ. ಇವೆರಡೂ ಈಗ ಕಟಕ ರಾಶಿಯಲ್ಲಿ ಅಂದರೆ ಚಂದ್ರನ ಮನೆ. ಚಂದ್ರನು ಮನಸ್ಸಿಗೆ ಪ್ರತಿನಿಧಿಯಾಗಿರ್ತಾರೆ. ಅಂದರೆ ಈ ಸಂಚಲನ ಭಾವನಾತ್ಮಕ, ಬುದ್ಧಿವಂತಿಕೆ ಹಾಗೂ ಪ್ರೀತಿಗೆ ಸಂಬಂಧಪಟ್ಟಿರುತ್ತೆ. ಈ ಯುತಿ 2025 ಜೂನ್ 12ರಿಂದ ಜೂನ್ 25ರವರೆಗೆ ಬಲವಾಗಿ ಪ್ರಭಾವ ತೋರಿಸುತ್ತೆ. ಶುಕ್ರ ಮತ್ತು ಬುಧ ಇಬ್ಬರು ಸೌಹಾರ್ದ ಗ್ರಹಗಳಾಗಿರ್ತಾರೆ. ಆದುದರಿಂದ ಈ ಯುತಿ ವ್ಯವಹಾರ, ಆರ್ಟ್ಸ್, ಪ್ರೇಮ, ಸಂಬಂಧ, ಸೌಂದರ್ಯ ಕ್ಷೇತ್ರಗಳಲ್ಲಿ ಬಲ ನೀಡಬಹುದು. ಚಂದ್ರನು ಇದಕ್ಕೆ ಬಲವನ್ನು ನೀಡಿದರೆ ಈ ಯುತಿಯ ಪ್ರಭಾವ ಇನ್ನೂ ಗಟ್ಟಿಯಾಗುತ್ತದೆ. ಆದುದರಿಂದ ಈ ಸಮಯದಲ್ಲಿ ಮೂಡ್ ಸ್ವಿಂಗ್ಸ್, ಭಾವನೆಗಳಲ್ಲಿ ಉದ್ರೇಕ ಕೂಡ ಹೆಚ್ಚಾಗಬಹುದು. ಇನ್ನು ಯಾವ ರಾಶಿಗೆ ಹೆಚ್ಚು ಲಾಭ ಅಂತ ತಿಳ್ಕೊಂಬರೋದಾದರೆ, ಮೊದಲನೆಯ ರಾಶಿ ಬಂದು ಮಿಥುನ ರಾಶಿ. ವ್ಯವಹಾರ, ವಾಣಿಜ್ಯ, ಕಂಪ್ಯೂಟರ್, ಪಬ್ಲಿಕ್ ರಿಲೇಷನ್ ಜನರಿಗೆ ಇದು ಒಳ್ಳೆಯ ಟೈಮ್ ಆಗಿರುತ್ತೆ. ಹೊಸ ಐಡಿಯಾಗಳು, ಬುದ್ಧಿವಾದಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಎರಡನೆಯ ರಾಶಿ ಬಂದು ಕಟಕ ರಾಶಿ. ಕಟಕ ರಾಶಿಯವರ ಮನಸ್ಸು ಶಾಂತವಾಗಿರುತ್ತೆ. ಮನೆ ಸಂಬಂಧಿತ ಖರ್ಚುಗಳು ಲಾಭದಾಯಕವಾಗಿ ಬರುತ್ತವೆ. ತಾಯಿ ಮತ್ತು ಹೆಣ್ಣಿನ ಆಶೀರ್ವಾದ ನಿಮಗೆ ಪ್ರಬಲ ನೀಡುತ್ತೆ. ಇನ್ನು ಮೂರನೆಯ ರಾಶಿ ಬಂದು ತುಲಾ ರಾಶಿ. ಈ ರಾಶಿಯವರ ಪ್ರೇಮ ಸಂಬಂಧ ಬಲಗೊಳ್ಳಬಹುದು. ಹೊಸ ಸಂಪರ್ಕ, ಸೌಂದರ್ಯದ ಒಲವು ಉಂಟಾಗಬಹುದು. ವೈವಾಹಿಕ ಸಂದರ್ಭ ದೀರ್ಘಕಾಲದ ಶಾಂತಿ ತರಬಹುದು. ಇನ್ನು ನಾಲ್ಕನೆಯ ರಾಶಿ ಬಂದು ಮೀನ ರಾಶಿ. ಈ ರಾಶಿಯವರ ಕಲ್ಪನೆ, ರಚನಾಶೀಲತೆ, ಸಂಗೀತ, ಭಾವನಾತ್ಮಕ ಪ್ರಬಲತೆ ಉಂಟಾಗಬಹುದು. ಧ್ಯಾನ, ಸ್ಪಿರಿಚುವಲ್ ಅನುಭವಗಳು ಹೆಚ್ಚಾಗಬಹುದು. ಇನ್ನು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ ರಾಶಿಗಳು ನೋಡ್ಕೊಂಬರೋದಾದರೆ, ಮೊದಲನೆಯ ರಾಶಿ ವೃಷಭ ರಾಶಿ. ಈ ಸಮಯದಲ್ಲಿ ಆರ್ಥಿಕ ಖರ್ಚು ಜಾಸ್ತಿಯಾಗಬಹುದು. ವ್ಯರ್ಥ ಖರ್ಚುಗಳನ್ನು ಮಾಡದಲೇ ಇರಲು ಟ್ರೈ ಮಾಡಿ. ಎರಡನೆಯ ರಾಶಿ ಬಂದು ವೃಶ್ಚಿಕ ರಾಶಿ. ಸ್ನೇಹಿತರೊಂದಿಗೆ ಮಾತಿನ ಗೊಂದಲ, ಭಾವನಾತ್ಮಕ ತೊಂದರೆ, ದೇಹದಲ್ಲಿ ಸ್ವಲ್ಪ ಸೋಂಬೇರಿತನ ಉಂಟಾಗಬಹುದು. ಮೂರನೆಯದು ಕುಂಭರಾಶಿ. ಬುದ್ಧಿಗೆ ಮಿಲನದ ಸಮಸ್ಯೆ ಉಂಟಾಗಬಹುದು. ಸಂವಹನದ ದೋಷ ಕೂಡ ಉಂಟಾಗಬಹುದು. ಇನ್ನು ಈ ಯುತಿಯ ಲಾಭಗಳು ಏನು ಅಂತ ನೋಡ್ಕೊಂಬರೋದಾದರೆ, ಬುದ್ಧಿ ಮತ್ತು ಪ್ರೀತಿ ಸಂಯೋಜನೆಯಿಂದ ಉತ್ತಮ ನಿರ್ಧಾರ ತಗೋಬಹುದು. ಕಲಾಕ್ಷೇತ್ರದಲ್ಲಿ ಹೊಸ ಒಲವು ಉಂಟಾಗುತ್ತೆ. ವಾಣಿಜ್ಯದಲ್ಲಿ ಉತ್ತಮ ಡೀಲ್ ಬರ್ಬೋದು. ಮಾತಿನಲ್ಲಿ ಮಧುರತೆ, ಸಂಬಂಧದಲ್ಲಿ ಸುಧಾರಣೆ ನೋಡ್ಬೋದು ನೀವು. ಇನ್ನು ಈ ಯುತಿಯ ಟೈಮ್ನಲ್ಲಿ ನಷ್ಟಗಳು ಏನೇನು ಉಂಟಾಗುತ್ತೆ ಅಂತ ನೋಡೋದಾದರೆ, ಅತಿಯಾದ ಭಾವನೆಗಳು ನಿರ್ಧಾರಗಳನ್ನು ಎಡವಟ್ಟು ಕಡೆಗೆ ತಿರುಗಿಸ್ಬೋದು. ಓವರ್ ಥಿಂಕಿಂಗ್, ಒಂದು ಚಿಕ್ಕ ವಿಷಯ ಕೂಡ ಕಿರಿಕಾಗಬಹುದು. ವೈಯಕ್ತಿಕ ಸಂಗತಿಗಳಲ್ಲಿ ಸಣ್ಣ ವಿಚಾರಕ್ಕೂ ಜಗಳ ಉಂಟಾಗಬಹುದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗಬಹುದು. ಇನ್ನು ಈ ಸಮಯದಲ್ಲಿ ಮಾಡಬೇಕಾದ ರೆಮಿಡೀಸ್ ಅಥವಾ ಉಪಾಯಗಳು ಯಾವುದು ಅಂತ ನೋಡ್ಕೊಂಬರೋದಾದರೆ, ಬುಧವಾರ ಹಸಿರು ಬಟ್ಟೆ ಅಥವಾ ಹಸಿರು ಹಣ್ಣು ದಾನ ಮಾಡಿ. ತಾಯಿ ದೇವಿಗೆ ಅಥವಾ ಪಾರ್ವತಿ ದೇವಿಗೆ ಶುಚಿ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ. ಚಂದ್ರನನ್ನು ಶಾಂತಿಗೊಳಿಸಲು ಧ್ಯಾನ, ಪ್ರಾಣಾಯಾಮ ಮಾಡಿದರೆ ಒಳ್ಳೆಯದಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಬದುಕಿನಲ್ಲಿ ಸೌಂದರ್ಯ ಹಾಗೂ ಬುದ್ಧಿವಂತಿಕೆಯ ಸಮತೋಲನ ತರಬಹುದು. ಪ್ರೀತಿ, ವ್ಯವಹಾರ, ಮನಸ್ಸು, ಬುದ್ಧಿ ಈ 4 ತಳಹದಿಯು ಒಟ್ಟಿಗೆ ಕೆಲಸ ಮಾಡುತ್ತೆ. ಈ ಸಮಯವನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಂಡರೆ ಯಶಸ್ಸು ನಿಮ್ಮದಾಗೋದು ಖಚಿತ ಆಗಿರುತ್ತೆ. ಎಂದಿಗೂ ನೆನಪಿಟ್ಟುಕೊಳ್ಳಿ, ಗ್ರಹಗಳ ಪ್ರಭಾವ ಬೀರುತ್ತೆ, ಆದರೆ ನಿಮ್ಮ ನಡವಳಿಕೆ ನಿಮ್ಮ ಫಲವನ್ನು ನಿರ್ಧರಿಸುತ್ತೆ. ಈ ವಿಡಿಯೋದಲ್ಲಿ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.